ಹಾಯ್ ಹಲೋ ನಮಸ್ಕಾರ. ಲಾ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಕ್ಷಿತಾ ಸಿಂಗ್. ಇವತ್ತು ನನಗೆ ಒಂದು ಪ್ರಶ್ನೆವನ್ನ ಕೇಳಿದ್ರು. ಇನ್ ಕೇಸ್ ಒಬ್ಬರ ಮೇಲೆ ಅಕ್ಯುಸೇಷನ್ ಇದ್ರೆ ಅಥವಾ ಅವರು ಯಾರಿಗೋ ಹೊಡೆದಿ ಅವ್ರ ಮೇಲೆ ಅಟೆಂಪ್ಟ್ ಟು ಮರ್ಡರ್ ಅಂತ ಕೇಸ್ ಅವ್ರ ಮೇಲೆ ಆಗಿ ಅವ್ರ ಮೇಲೆ FIR ಆಗಿದ್ರೆ, ಅವರು ಇನ್ ಕೇಸ್ ಓಡೋಗಿದ್ರೆ ಅವ್ರ ಫ್ಯಾಮಿಲಿನ ಅಕ್ಯೂಸ್ಡ್ ಯಾರಿರ್ತಾರೋ ಅವ್ರ ಫ್ಯಾಮಿಲಿನ ಪೊಲೀಸರು ಅರೆಸ್ಟ್ ಮಾಡಿ ಅಥವಾ ಅವ್ರಿಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸಿ ನಿಮ್ ಮಗ ಅಥವಾ ನಿಮ್ ಮಗಳು ಯಾರು ಓಡೋಗಿದಾರೋ ಅವರು ಬರೋ ತನಕ, ಅಕ್ಯೂಸ್ಡ್ ಬರೋ ತನಕ ನೀವು ಸ್ಟೇಷನ್ ಅಲ್ಲೇ ಕುತ್ಕೊಂಡಿರ್ಬೇಕು ಅಂತ ಹೇಳೋ ಅಧಿಕಾರ ಪೊಲೀಸರಿಗೆ ಇದೆಯಾ ಅಂತ ಪ್ರಶ್ನೆ ಬಂತು. ಅದಕ್ಕೆ ನಾನು ಇವಾಗ ಉತ್ತರವನ್ನು ಕೊಡ್ತಾ ಇದ್ದೀನಿ. ಪೊಲೀಸರಿಗೆ ಈ ಅಧಿಕಾರ ಇಲ್ಲ. ಇನ್ ಕೇಸ್ ಅಕ್ಯೂಸ್ಡ್ ಏನಾದ್ರೂ ಓಡೋಗಿದ್ರೆ ಅಥವಾ ಅವ್ರು ಅಬ್ಸ್ಕಾಂಡಿಂಗ್ ಅಲ್ಲಿ ಇದ್ರೆ, ನಾವು ಲಾಲ್ ಅಬ್ಸ್ಕಾಂಡಿಂಗ್ ಅಂತ ಕರಿತೀವಿ, ಅಬ್ಸ್ಕಾಂಡಿಂಗ್ ಅಲ್ಲಿ ಇದ್ರೆ ಪೊಲೀಸರು ಅವ್ರ ಸಂಬಂಧಪಟ್ಟಂತಹ ಇನ್ಫಾರ್ಮೇಶನ್ ಬೇಕು ಅಂತ ಅವ್ರ ಫ್ಯಾಮಿಲಿಗೆ ನೋಟಿಸ್ನ ಕಳಿಸಬಹುದು. ನೋಟಿಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಅವ್ರು ಮೆನ್ಷನ್ ಮಾಡಬೇಕು, ಈ ತರ ನಿಮ್ಮ ಮಗನ ಮೇಲೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ ಮೇಲೆ ಈ ತರ ಅಕ್ಯುಸೇಷನ್ ಇದೆ, ದಯವಿಟ್ಟು ಪೊಲೀಸ್ ಸ್ಟೇಷನ್ಗೆ ಬಂದು ಇದರ ಸಂಬಂಧಪಟ್ಟಂತಹ ವಿಚಾರಣೆ ನಡೆಯುತ್ತದೆ, ನೀವು ಆನ್ಸರ್ ಕೊಡಿ ಅಂತ ಹೇಳಿ ಅವ್ರು ನಿಮಗೆ ನೋಟಿಸ್ನ ಕೊಡಬಹುದು. ಇನ್ ಕೇಸ್ ಪೊಲೀಸ್ ಆಫೀಸರ್ ನಿಮ್ಗೆ ಏನಾದರೂ ನೋಟಿಸ್ ಕಳಿಸಿದ್ರೆ ಆವಾಗ ನಿಮ್ಮ ಡ್ಯೂಟಿ ಇರುತ್ತೆ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಆನ್ಸರ್ ಕೊಡಬೇಕು. ಅವ್ರು ಎಲ್ಲೋ ಓಡೋಗಿದ್ದಾರೆ ಅಥವಾ ಅವರು ಈ ಥರ ಮಾಡೋಕ್ಕೆ ಚಾನ್ಸೇ ಇಲ್ಲ, ನಿಮ್ಮ ಹೇಳಿಕೆ ಏನಿದೆ ನೀವು ಕೊಡ್ಬೋದು. ಆದರೆ ಪೊಲೀಸರು ನಿಮಗೆ ಫೋರ್ಸ್ಫುಲ್ ಆಗಿ ನಿಮ್ಮಿಂದ ಆನ್ಸರ್ ತಗೊಳ್ಳೋ ಅಧಿಕಾರ ಅವ್ರಿಗೆ ಇಲ್ಲ. ಏನಿದ್ರು ಅಷ್ಟೇ ಅವ್ರು ನಿಮ್ಗೆ ಕೇಳಬಹುದು. ಅಂಡ್ ಇನ್ನೊಂದು ಪ್ರಶ್ನೆಗೆ ಉತ್ತರ, ಅವರು ಅಕ್ಯೂಸ್ಡ್ ಯಾರಿರ್ತಾರೋ ಅವರು ಸಿಗೋ ತನಕ ಫ್ಯಾಮಿಲಿನ ಹೋಲ್ಡ್ ಅಲ್ಲಿ ಇಟ್ಕೊಳ್ಬಹುದಾ ಅಂದ್ರೆ ಇಲ್ಲ, ಅವ್ರನ್ನ ಕಸ್ಟಡಿಯಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ. ಇಲ್ಲ ನಿಮ್ಗೆ ಏನಾದ್ರು ಹೊಡಿತಾ ಇದ್ದಾರೆ, ದೌರ್ಜನ್ಯ ಮಾಡ್ತಿದ್ದಾರೆ ಅಂದ್ರೆ ಅದು ಕೂಡ ತಪ್ಪು. ಆತರ ಏನಾದ್ರೂ ಮಾಡ್ತಾ ಇದ್ರೆ ಅದು ಇಲ್ಲೀಗಲ್ ಡಿಟೆನ್ಷನ್ ಅಂತ ನಾವು ಕರಿತೀವಿ. ಆತರ ಏನಾದ್ರೂ ಆದ್ರೆ ನೀವು ಅವ್ರ ಸೀನಿಯರ್ ಆಫೀಸರ್ಸ್ಗೆ ನೀವು ಕಂಪ್ಲೇಂಟ್ ಕೊಡಬಹುದು ಅಥವಾ ಒಂದು ಲಾಯರ್ಸ್ ಮೂಲಕ ನೀವು ಅವ್ರ ಮೇಲೆ ಹೀಬಿಯಸ್ ಕಾರ್ಪಸ್ ಪೆಟಿಷನ್ ಕೂಡ ನೀವು ಫೈಲ್ ಮಾಡಬಹುದು. ಯಾಕಂದ್ರೆ ಇಟ್ ಇಸ್ ಅ ವೆರಿ ಸೀರಿಯಸ್ ಆಫೆನ್ಸ್. ಅಕ್ಯೂಸ್ಡ್ ಯಾರಾದ್ರೂ ಓಡೋಗಿದ್ರೆ ಆ ಫ್ಯಾಮಿಲಿ ಮೆಂಬರ್ ಅವ್ರ ಮೇಲೆ ಏನಾದ್ರೂ ಒಂದು ಅಪರಾಧ ಇದ್ದು, ಅವ್ರು ಅಪವಾದ ಮಾಡಿದ್ದಾರೆ ಅಂತ ಒಂದೇನಾದ್ರೂ ಇದ್ದು ಅವ್ರು ಓಡೋಗಿದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಟಾರ್ಚರ್ ಮಾಡೋ ಅಂತ ಅವಕಾಶ ಪೊಲೀಸರಿಗೆ ಅಥವಾ ರೈಟ್ಸ್ ಪೊಲೀಸರಿಗೆ ಇಲ್ಲ ಅಂತ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಅಂಡ್ ಇನ್ನೊಂದು ಬಂದ್ಬಿಟ್ಟು, ನಿಮ್ಗೆ ಜನರಲ್ ಇನ್ಫಾರ್ಮೇಶನ್ ನಾನು ಏನು ಕೊಡ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಏನಾದರೂ ಈ ತರ ಇನ್ಫಾರ್ಮೇಶನ್ ಬಂತು ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ಈ ತರ ಯಾರಾದರೂ ಓಡೋಗಿದ್ದಾರೆ, ಅವ್ರ ಮೇಲೆ ಅಕ್ಯೂಸೇಷನ್ ಇದ್ರೆ ದಯವಿಟ್ಟು ಏನು ಇನ್ಫಾರ್ಮೇಶನ್ ಇದೆ ಅದು ತಿಳಿಸ್ಬಿಡಿ. ಅದು ಬಂದು ನಮ್ಮ ಮಾರಲ್ ಡ್ಯೂಟಿ, ನಾವು ಅದನ್ನ ಮಾಡಬೇಕು. ಆದ್ರೆ ಪೊಲೀಸರಿಗೆ ನಿಮ್ಮನ್ನ ಫೋರ್ಸ್ ಮಾಡಿ ದಬ್ಬಾಳಿಕೆ ಹಾಕಿ ಇನ್ಫಾರ್ಮೇಶನ್ ತಗೊಳ್ಳೋ ಅಧಿಕಾರನೂ ಇಲ್ಲ. ಇನ್ ಕೇಸ್ ಪೊಲೀಸರು ಏನಾದರೂ ಫೋರ್ಸ್ ಮಾಡಿ ನಿಮ್ಮ ಹತ್ರ ಏನಾದರೂ ಸ್ಟೇಟ್ಮೆಂಟ್ಸ್ ತಗೊಂಡ್ರೆ ಅಗೇನ್ಸ್ಟ್ ಆಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಅಥವಾ ಯಾರ ಮೇಲೆ ಅಕ್ಯುಸೇಷನ್ ಇದೆ ಅವ್ರ ಮೇಲೆ ಫೋರ್ಸ್ ಆಗಿ ಅವ್ರ ಅಗೇನ್ಸ್ಟ್ ಏನಾದರೂ ಹೇಳಿಕೆ ತಗೊಂಡ್ರೆ ಡೋಂಟ್ ವರಿ, ಇದನ್ನ ಕೋರ್ಟಲ್ಲಿ ನಾವು ಚಾಲೆಂಜ್ ಮಾಡಬಹುದು. ಪೊಲೀಸ್ ಏನಾಗ್ತಾರೆ ಅದು ಸಬ್ಸ್ಟ್ಯಾನ್ಷಿಯಲ್, ಅದು ಫುಲ್ ಪ್ರೂಫ್ ಅಲ್ಲ, ಅದು ಪ್ರೈಮರಿ ಪ್ರೂಫ್ ಅಲ್ಲ, ಅದನ್ನ ನಾವು ಕೋರ್ಟಲ್ಲಿ ಚಾಲೆಂಜ್ ಮಾಡಬಹುದು. ಪೊಲೀಸರು ಏನು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ ಅದು ಫೈನಲ್ ಅಲ್ಲ, ಅದು ಅವ್ರ ರಿಪೋರ್ಟ್ ಅಷ್ಟೇ, ಅದು ಅವ್ರ ಇನ್ವೆಸ್ಟಿಗೇಷನ್, ಅದು ಫೈನಲ್ ಪ್ರೂಫ್ ಅಲ್ವೇ ಅಲ್ಲ ಅಂತ ಹೇಳ್ತಾ ನಾನು ಈ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ಲಾ ಟಿಪ್ಸ್. ನಾಳೆ ಮತ್ತೆ ಸಿಗೋಣ. ನಮಸ್ಕಾರ.